ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ಇಂದಿನ ಈ ಅತ್ಯಂತ ವಿಶೇಷ ಮತ್ತು ಪ್ರಮುಖವಾದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿವ್ಯ ಶಕ್ತಿಯು ಕೊನೆಗೂ ನಿಮ್ಮ ಕೈಯನ್ನು ಏಕೆ ಹಿಡಿಯಿತು, ಅದಕ್ಕೆ ಕಾರಣವೇನು, ಅದು ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಏಕೆ ಪ್ರವೇಶ ಮಾಡಿತು, ಕೊನೆಗೆ ಹಾಗೆ ಏನಾಯಿತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಯಾವ ಕಾರಣಕ್ಕಾಗಿ ಆ ಅದೃಶ್ಯ ಶಕ್ತಿಯು ನಿಮ್ಮ ಇಷ್ಟೊಂದು ಹತ್ತಿರ ಬಂದಿದೆ? ಇದು ಕೇವಲ ಒಂದು ಕಾಕತಾಳೀಯವೇ ಅಥವಾ ಇದರ ಹಿಂದೆ ಯಾವುದಾದರೂ ಒಂದು ದೊಡ್ಡ ರಹಸ್ಯ ಅಡಗಿದೆ? ಮತ್ತು ಎಲ್ಲಕ್ಕಿಂತ ಪ್ರಮುಖವಾದ ವಿಷಯವೇನೆಂದರೆ, ಈ ದಿವ್ಯ ಶಕ್ತಿಯು ನಿಮ್ಮಿಂದ ಏನನ್ನು ಹೇಳಿಸಲು ಬಯಸುತ್ತಿದೆ, ಏನನ್ನು ಮಾಡಿಸಲು ಬಯಸುತ್ತಿದೆ ಮತ್ತು ನಿಮ್ಮ ಜೀವನಕ್ಕೆ ಇದು ಯಾವ ಉದ್ದೇಶಕ್ಕಾಗಿ ಬಂದಿದೆ. ಇಂದಿನ ಈ ವಿಡಿಯೋದಲ್ಲಿ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಗಮನವಿಟ್ಟು ಖಂಡಿತವಾಗಿಯೂ ನೋಡಿ, ಏಕೆಂದರೆ ಇಂದು ನಿಮಗೆ ತಿಳಿಯಲಿರುವ ವಿಷಯಗಳು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಹಲವು ಬಾರಿ ನಮ್ಮ ಜೀವನದಲ್ಲಿ ಇಂತಹ ಕ್ಷಣಗಳು ಬರುತ್ತವೆ. ನಮಗೆ ಯಾವುದೋ ಒಂದು ಅದೃಶ್ಯ ಶಕ್ತಿಯು ಪ್ರತಿ ಕ್ಷಣವೂ ನಮ್ಮ ಸುತ್ತಲೂ ಇದೆ ಎಂದು ಭಾಸವಾಗುತ್ತದೆ. ಅದು ನಮಗೆ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಅದರ ಇರುವಿಕೆಯ ಅನುಭವ ಪದೇ ಪದೇ ಆಗುತ್ತದೆ. ಅದರ ಸ್ಪರ್ಶದ ಬೆಚ್ಚಗಿನ ಅನುಭವ, ಅದರ ಶಕ್ತಿ ಮತ್ತು ಅದರ ರಕ್ಷಣೆಯು ನಮಗೆ ಸ್ಪಷ್ಟವಾಗಿ ತಿಳಿಯತೊಡಗುತ್ತದೆ. ಹಲವು ಬಾರಿ ಯಾವುದೇ ಕಾರಣವಿಲ್ಲದೆ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತವಾಗಿ ಬಿಡುತ್ತದೆ, ಅಥವಾ ಹಲವು ಬಾರಿ ಯಾವುದೋ ಒಂದು ದೊಡ್ಡ ತೊಂದರೆಯಿಂದ ಸರಿಯಾದ ಸಮಯಕ್ಕೆ ಪಾರಾಗುತ್ತೇವೆ. ಆ ಸಮಯದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಮ್ಮನ್ನು ತನ್ನ ರಕ್ಷಣೆಯೊಳಗೆ ತೆಗೆದುಕೊಂಡಿದೆ ಎಂದು ಅನಿಸುತ್ತದೆ. ನೀವು ಎಲ್ಲೋ ದಾರಿಯಲ್ಲಿ ನಡೆಯುತ್ತಿರುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ಯಾರೋ ನಿಮ್ಮ ಕೈ ಹಿಡಿದಂತೆ ಭಾಸವಾಗುತ್ತದೆ. ನಿಮ್ಮನ್ನು ಬೀಳದಂತೆ ಕಾಪಾಡುತ್ತಿರುವ ಹಾಗೆ ಅನಿಸುತ್ತದೆ. ಹಲವು ಬಾರಿ ನೀವು ಇಂತಹದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಹೊರಟಿರುತ್ತೀರಿ, ಇದರಿಂದ ನಿಮಗೆ ಬಹಳ ದೊಡ್ಡ ನಷ್ಟ ಉಂಟಾಗಬಹುದಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ನಿಮ್ಮ ಮನಸ್ಸು ಬದಲಾಗುತ್ತದೆ. ಹಾಗೆ ಏಕೆ ಆಯಿತು ಎಂದು ನಿಮಗೆ ಅರ್ಥವಾಗುವುದಿಲ್ಲ, ಆದರೆ ನಂತರದಲ್ಲಿ ನಿಮಗೆ ಅರಿವಾಗುತ್ತದೆ. ಒಂದು ವೇಳೆ ನೀವು ಅದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ನಿಮ್ಮ ಜೀವನವು ಸಂಕಷ್ಟಗಳಿಂದ ತುಂಬಿ ಹೋಗುತ್ತಿತ್ತು ಎಂದು. ಆ ಸಮಯದಲ್ಲಿ ಹೀಗೇಕೆ ಅನಿಸುತ್ತಿದೆ? ಯಾರೋ ದಿವ್ಯ ಶಕ್ತಿಯು ನಿಮ್ಮನ್ನು ಕತ್ತಲೆ ಹಾದಿಯಿಂದ ತಿರುಗಿಸಿ ಸರಿಯಾದ ದಿಕ್ಕಿನತ್ತ ಮುನ್ನಡೆಸಿದ ಹಾಗೆ. ಗೆಳೆಯರೇ, ಈ ಅನುಭವ ಪ್ರತಿಯೊಬ್ಬರಿಗೂ ಆಗುವುದಿಲ್ಲ. ಈ ಸಂಕೇತಗಳು ಕೇವಲ ಯಾರ ಮೇಲೆ ದೇವರ ವಿಶೇಷ ಕೃಪೆ ಇರುತ್ತದೆಯೋ ಅವರಿಗೆ ಮಾತ್ರ ಸಿಗುತ್ತವೆ. ಯಾವುದೇ ದಿವ್ಯ ಶಕ್ತಿಯು ಒಬ್ಬ ವ್ಯಕ್ತಿಯ ಕೈಯನ್ನು ಹಿಡಿಯುತ್ತದೆ ಎಂದರೆ ಅದರ ಅರ್ಥ ಕೇವಲ ಅದು ಆತನನ್ನು ರಕ್ಷಿಸುತ್ತಿದೆ ಎಂದಷ್ಟೇ ಅಲ್ಲ. ಇದರ ಅರ್ಥ ಈಗ ಆ ವ್ಯಕ್ತಿಯ ಜೀವನದ ಉದ್ದೇಶ ಬದಲಾಗಿದೆ ಎಂದು ಆಗಿರುತ್ತದೆ. ಆತನ ಮುಂದೆ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ, ಹೊಸ ಜವಾಬ್ದಾರಿಗಳು ಬರಲಿವೆ ಮತ್ತು ಆತನ ಜೀವನದಲ್ಲಿ ಇಂಥ ಬದಲಾವಣೆಗಳು ಆಗಲಿವೆ. ಅದನ್ನು ಆತ ಎಂದಿಗೂ ಕಲ್ಪನೆಯನ್ನು ಮಾಡಿರುವುದಿಲ್ಲ. ಆದ್ದರಿಂದ ನಿಮಗೆ ಎಂದಾದರೂ ಇಂಥ ಅನುಭವವಾಗಿದ್ದರೆ, ಯಾವುದೋ ಒಂದು ಕಾರಣದ ಶಕ್ತಿಯು ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಸಾಥ್ ನೀಡುತ್ತಿದೆ ಎನಿಸಿದರೆ, ಇದನ್ನು ಸಾಮಾನ್ಯ ಘಟನೆ ಎಂದು ತಿಳಿದು ಎಂದಿಗೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದು ನಿಮ್ಮ ಜೀವನದ ಬರಲಿರುವ ಯಾವುದೋ ಒಂದು ದೊಡ್ಡ ಬದಲಾವಣೆಯ ಮೊದಲ ಸಂಕೇತವಾಗಿರಬಹುದು. ಮನುಷ್ಯನು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗತೊಡಗಿದ್ದಾಗ ಆ ಶಕ್ತಿಯು ಆತನ ಜೀವನವನ್ನು ಪ್ರವೇಶಿಸುತ್ತದೆ. ಯಾವಾಗ ಮನಸ್ಸಿನಲ್ಲಿ ಕೇವಲ ಪ್ರಶ್ನೆಗಳೇ ತುಂಬಿರುತ್ತದೆಯೋ ಮತ್ತು ಉತ್ತರಗಳು ಎಲ್ಲೂ ಕಾಣಿಸುವುದಿಲ್ಲವೋ, ಯಾವಾಗ ಮೆದುಳು ಅಸಂಖ್ಯಾತ ಚಿಂತೆಗಳ ಗದ್ದಲದಲ್ಲಿ ತುಂಬಿ ಹೋಗುತ್ತದೆಯೋ ಮತ್ತು ಆತ್ಮವು ಸಂಪೂರ್ಣವಾಗಿ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಿರುತ್ತದೆಯೋ, ಯಾವಾಗ ಪ್ರತಿಯೊಂದು ದಾರಿಯು ಮುಚ್ಚಿದಂತೆ ಕಾಣಿಸತೊಡಗುತ್ತದೆಯೋ, ಯಾವಾಗ ನಮ್ಮವರೇ ಆದವರು ಬರದಂತೆ ಕಾಣಿಸತೊಡಗುತ್ತಾರೋ ಮತ್ತು ಮನುಷ್ಯನು ತನ್ನನ್ನು ತಾನು ಒಂಟಿ ಎಂದು ಭಾವಿಸತೊಡಗುತ್ತಾನೋ, ಸರಿಯಾಗಿ ಆಗಲೇ ಒಂದು ಅದೃಶ್ಯ ಶಕ್ತಿಯು ಆತನ ಜೀವನದಲ್ಲಿ ಹೆಜ್ಜೆ ಇಡುತ್ತದೆ. ಅದು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದರ ಅನುಭವ ಎಷ್ಟೊಂದು ಗಾಢವಾಗಿರುತ್ತದೆ ಎಂದರೆ ಈಗ ಯಾರೋ ತನ್ನ ಜೊತೆಗೆ ನಿಂತಿದ್ದಾರೆ ಎಂದು ಮನಸ್ಸಿಗೆ ತಾನಾಗಿ ಅರ್ಥವಾಗಿ ಬಿಡುತ್ತದೆ. ಆಗಲೇ ಒಂದು ಕಾಣದ ಕೈ ಮುಂದೆ ಬರುತ್ತದೆ ಮತ್ತು ಅದು ಮೆಲ್ಲಗೆ ಹೇಳುತ್ತದೆ, ಹೆದರಬೇಡ, ನಾನಿದ್ದೇನೆ, ನಾನು ನಿನ್ನನ್ನು ಬೀಳಲು ಬಿಡುವುದಿಲ್ಲ, ನಾನು ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು. ಆದರೆ ಗೆಳೆಯರೇ, ಹೇಗೆ ಆ ದಿವ್ಯ ಶಕ್ತಿಯು ನಿಮ್ಮಿಂದ ಏನನ್ನು ಬಯಸುತ್ತಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅದು ನಿಮ್ಮ ಜೀವನಕ್ಕೆ ಏಕೆ ಬಂದಿದೆ? ಅದರ ಉದ್ದೇಶವೇನು? ನಿಜ ಸಂಗತಿ ಏನೆಂದರೆ, ಈ ಶಕ್ತಿಯು ನಿಮ್ಮಿಂದ ಯಾವುದೇ ಅಸಾಧ್ಯವಾದ ಕೆಲಸವನ್ನು ಮಾಡಿಸಲು ಬಯಸುವುದಿಲ್ಲ. ಅದು ಕೇವಲ ಇಷ್ಟನ್ನೇ ಬಯಸುತ್ತದೆ, ನೀವು ಯಾವುದಕ್ಕಾಗಿ ಈ ಭೂಮಿಗೆ ಕಳಿಸಲ್ಪಟ್ಟಿದ್ದೀರೋ ಅದೇ ನಿಜವಾಗಬೇಕು ಎಂದು.
ನೀವು ನಿಮ್ಮ ನೈಜ ಗುರುತನ್ನು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ಗುರುತಿಸಬೇಕು ಮತ್ತು ದೇವರು ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ಆರಿಸಿದ್ದಾನೋ ಆ ಉದ್ದೇಶವನ್ನು ಪೂರ್ಣಗೊಳಿಸಬೇಕು. ದಿವ್ಯ ಶಕ್ತಿಯು ನೀವು ಅಂತ ಒಂದು ಹೆಜ್ಜೆಯನ್ನು ಇಡಬೇಕೆಂದು ಬಯಸುತ್ತದೆ. ಅದನ್ನು ನೀವು ಇದುವರೆಗೂ ಕೇವಲ ಭಯ, ಹಿಂಜರಿಕೆ ಅಥವಾ ಅಪಜಯದ ಆತಂಕದ ಕಾರಣದಿಂದ ಮುಂದೂಡುತ್ತಾ ಬಂದಿದ್ದೀರಿ. ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೊಮ್ಮೆ ಜಾಗೃತಗೊಳಿಸಬೇಕೆಂದು ಅದು ಬಯಸುತ್ತದೆ. ನಿಮ್ಮ ಯೋಗ್ಯತೆ ನೀವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಯಾವುದೇ ಭಯವಿಲ್ಲದೆ ನಿಮ್ಮ ಹಾದಿಯಲ್ಲಿ ಮುಂದೆ ಸಾಗಬೇಕು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಸತ್ಯವು ಮೆಲ್ಲಗೆ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಈ ದಿವ್ಯ ಶಕ್ತಿಯು ಕೊನೆಗೂ ನಿಮ್ಮೊಂದಿಗೆ ಏಕೆ ಜೋಡಿಸಿಕೊಂಡಿದೆ ಎಂಬುದು ನಿಮಗೆ ತಿಳಿಯುತ್ತದೆ. ಅದು ನಿಮ್ಮನ್ನು ಯಾವ ದಿಕ್ಕಿಗೆ ಕರೆದೊಯ್ಯಲು ಬಯಸುತ್ತಿದೆ ಮತ್ತು ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಬರಲಿದೆ ಎಂಬುದನ್ನು ತಿಳಿಯುತ್ತದೆ. ಇದುವರೆಗೆ ನೀವು ಕೇವಲ ಕಾಕತಾಳೀಯ ಎಂದು ಭಾವಿಸುತ್ತಿದ್ದ ಘಟನೆಗಳು ಅವು ವಾಸ್ತವವಾಗಿ ದೇವರೇ ಕಳುಹಿಸಿದ ಸಂಕೇತಗಳಾಗಿರಬಹುದು. ಯಾವ ತೊಂದರೆಗಳು ನಿಮ್ಮನ್ನು ದುರ್ಬಲಗೊಳಿಸಿದ್ದವೋ ಅವುಗಳೇ ನಿಮ್ಮನ್ನು ಒಂದು ಹೊಸ ಗುರಿಯತ್ತ ತಲುಪಿಸಲು ತಯಾರಿ ನಡೆಸುತ್ತಿರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಗಮನವಿಟ್ಟು ನೋಡಿ, ಏಕೆಂದರೆ ಪ್ರತಿಯೊಂದು ವಿಷಯವು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಸ್ನೇಹಿತರೆ, ಈಗ ಸಮಯ ಬದಲಾಗಿದೆ, ಪರಿಸ್ಥಿತಿಗಳು ಬದಲಾಗತೊಡಗಿವೆ ಮತ್ತು ನಿಮ್ಮ ಅದೃಷ್ಟವೂ ಸಹ ಒಂದು ಹೊಸ ತಿರುವಿಗೆ ಬಂದು ತಲುಪಿದೆ. ದೇವರು ನಿಮ್ಮ ಕೈ ಹಿಡಿಯುತ್ತಿದ್ದಾನೆ ಮತ್ತು ಯಾವಾಗ ಮೇಲಿರುವವನು ಯಾರದ್ದಾದರೂ ಕೈ ಹಿಡಿಯುತ್ತಾನೋ ಆಗ ಜಗತ್ತಿನ ಯಾವುದೇ ಶಕ್ತಿಯು ಆತನ ಅದೃಷ್ಟದ ಹಾದಿಯಲ್ಲಿ ಎಂದಿಗೂ ಗೋಡೆಯಾಗಿ ನಿಲ್ಲಲು ಸಾಧ್ಯವಿಲ್ಲ. ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೊನೆಯಲ್ಲಿ ಗೆಲುವು ಯಾರ ಜೊತೆ ದೇವರ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿಯದ್ದೇ ಆಗಿರುತ್ತದೆ. ನೀವು ಇಷ್ಟೊಂದು ಸುದೀರ್ಘ ಸಮಯದಿಂದ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಸಮಯ ಈಗ ದೂರವಿಲ್ಲ. ನೀವು ಹಗಲಿರುಳು ಶ್ರಮಪಟ್ಟು ತಾಳ್ಮೆಯಿಂದಿದ್ದು ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳದೆ ಯಾವುದರ ಯಶಸ್ಸಿಗಾಗಿ ಕಾಯುತ್ತಿದ್ದೀರೋ ಅದು ಈಗ ನಿಧಾನವಾಗಿ ಅಲ್ಲ, ಬದಲಾಗಿ ಬಹಳ ವೇಗವಾಗಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ಯಾವ ಶುಭ ಸುದ್ದಿಗಾಗಿ ನೀವು ದೇವರ ಮುಂದೆ ತಲೆಬಾಗಿಸಿ ಪ್ರಾರ್ಥನೆ ಮಾಡಿದ್ದೀರೋ, ನಿಮ್ಮ ಮುಚ್ಚಿದ ಕಣ್ಣುಗಳಲ್ಲಿ ನಂಬಿಕೆಯಿಂದ ಯಾವ ಕನಸುಗಳನ್ನು ಪೋಷಿಸಿಕೊಂಡು ಬಂದಿದ್ದೀರೋ, ಯಾವ ಆಸೆಗಳು ಈಡೇರುತ್ತವೆ ಎಂಬ ಭರವಸೆಯನ್ನು ನೀವು ಎಂದಿಗೂ ಕೈಬಿಟ್ಟಿರಲಿಲ್ಲವೋ ಈಗ ಅದೇ ಶುಭ ಸುದ್ದಿಗಳು ನಿಮ್ಮ ಬಾಗಿಲನ್ನು ತಟ್ಟತೊಡಗಿವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಯೋಚನೆಗಳಿಗಿಂತ ದೊಡ್ಡದಾದ ಇಂಥ ಅವಕಾಶಗಳು ಬರಲಿವೆ. ಆಶೆಯ ಜಾಗವನ್ನು ಭರವಸೆ ತುಂಬಿಕೊಡಲಿದೆ, ಭಯದ ಜಾಗದಲ್ಲಿ ಆತ್ಮವಿಶ್ವಾಸ ಮೂಡಲಿದೆ ಮತ್ತು ಹೋರಾಟದ ಜಾಗದಲ್ಲಿ ಯಶಸ್ಸು ತನ್ನ ಹೆಜ್ಜೆಯನ್ನು ಇಡಲಿದೆ. ಕೇವಲ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಷ್ಟೇ, ಏಕೆಂದರೆ ಯಾವಾಗ ದಿವ್ಯಶಕ್ತಿ ತಾನಾಗಿಯೇ ಯಾರಿಗಾದರೂ ಮಾರ್ಗದರ್ಶನ ನೀಡಲು ಪ್ರಾರಂಭಿಸುತ್ತದೆಯೋ ಆಗ ಆತನ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಹೇಳುತ್ತಾರಲ್ಲವೇ, ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅವನು ನೀಡಿದಾಗ ಎಷ್ಟೊಂದು ನೀಡುತ್ತಾನೆ ಎಂದರೆ ಮನುಷ್ಯನೇ ಆಶ್ಚರ್ಯಚಕಿತನಾಗಿ ಯೋಚಿಸತೊಡಗುತ್ತಾನೆ, ಕೊನೆಗೂ ಇದೆಲ್ಲವೂ ನನ್ನ ಪಾಲಿಗೆ ಹೇಗೆ ಬಂತು ಎಂದು. ಹಲವು ಬಾರಿ ನಿಮಗನಿಸುತ್ತದೆ ನಿಮ್ಮ ಪ್ರಾರ್ಥನೆಗಳು ಯಾರೂ ಕೇಳುತ್ತಲೇ ಇಲ್ಲ ಎಂದು, ನಮ್ಮ ಕಠಿಣ ಪರಿಶ್ರಮಕ್ಕೆ ಯಾವುದೇ ಫಲ ಸಿಗುತ್ತಿಲ್ಲ ಮತ್ತು ನಮ್ಮ ಭರವಸೆಗಳು ಮೆಲ್ಲಗೆ ದುರ್ಬಲಗೊಳ್ಳುತ್ತಾ ಹೋಗುತ್ತಿವೆ ಎಂದು. ಆದರೆ ಸತ್ಯವೇನೆಂದರೆ ದೇವರು ತನ್ನ ಭಕ್ತನನ್ನು ಎಂದಿಗೂ ಮರೆಯುವುದಿಲ್ಲ. ಅವನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾನೆ, ಏಕೆಂದರೆ ಅವನಿಗೆ ಚೆನ್ನಾಗಿ ತಿಳಿದಿರುತ್ತದೆ ಯಾವ ವ್ಯಕ್ತಿಗೆ ಏನನ್ನು ನೀಡಬೇಕು, ಎಷ್ಟು ನೀಡಬೇಕು ಮತ್ತು ಯಾವಾಗ ನೀಡಬೇಕು ಎಂದು. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಎಂದಿಗೂ ಅನ್ಯಾಯವಾಗುವುದಿಲ್ಲ. ಆಗ ಅವನ ಆಶೀರ್ವಾದ ಮಳೆಯಾಗಿ ಸುರಿಯುತ್ತದೆಯೋ ಆಗ ವರ್ಷಗಳ ಹೋರಾಟವೂ ಸಹ ಒಂದು ಕ್ಷಣದಲ್ಲಿ ಸಾರ್ಥಕ ಎನಿಸುತ್ತದೆ ಮತ್ತು ಮನುಷ್ಯನ ಇಡೀ ಜೀವನವೇ ಬದಲಾಗಿ ಬಿಡುತ್ತದೆ. ಸ್ನೇಹಿತರೆ, ಈಗ ಅದೇ ಶುಭ ಸಮಯ ನಿಮ್ಮ ಜೀವನದ ಕಡೆ ಮುನ್ನಡೆಯುತ್ತಿದೆ. ಅದೇ ಹೊಳಪು, ಅದೇ ಬೆಳಕು ಮತ್ತು ಅದೇ ದಿವ್ಯ ಕೃಪೆಯು ನಿಮ್ಮ ಜೀವನವನ್ನು ಬೆಳಗಿಸಲು ಸಿದ್ಧವಾಗಿ ನಿಂತಿದೆ. ಯಾವ ದಾರಿಗಳಲ್ಲಿ ಇದುವರೆಗೆ ಕತ್ತಲೆ ಕಾಣಿಸುತ್ತಿತ್ತೋ ಅಲ್ಲಿ ಈಗ ಯಶಸ್ಸಿನ ಕಿರಣಗಳು ಹರಡಲಿವೆ. ಯಾವ ಬಾಗಿಲುಗಳನ್ನು ಪದೇ ತಟ್ಟಿದ ನಂತರವೂ ಯಾವುದೇ ಉತ್ತರ ಸಿಗುತ್ತಿರಲಿಲ್ಲವೋ ಈಗ ಅದೇ ಬಾಗಿಲುಗಳು ನಿಮಗಾಗಿ ತಾವಾಗಿ ತೆರೆದುಕೊಳ್ಳಲಿವೆ. ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿದ್ದ ಯಾವ ಕನಸುಗಳಿದ್ದವೋ ಈಗ ಅವು ನನಸಾಗುವುದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಯಾವಾಗ ದೇವರು ಯಾರನ್ನಾದರೂ ಜೀವನದಲ್ಲಿ ಬದಲಾವಣೆ ತರಲು ನಿರ್ಧರಿಸುತ್ತಾನೋ ಆಗ ಪರಿಸ್ಥಿತಿಗಳು ಸಹ ಅದಕ್ಕೆ ತಕ್ಕಂತೆ ಬದಲಾಗತೊಡಗುತ್ತವೆ. ಈಗ ನಿಮ್ಮ ಯಾವ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಉರಿಯುತ್ತಿದ್ದರೋ, ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದ್ದರೋ, ನೀವು ಎಂದಿಗೂ ಮುಂದೆ ಬರಬಾರದು ಎಂದು ಬಯಸುತ್ತಿದ್ದರೋ, ಈಗ ಅದೇ ಜನರು ನಿಮ್ಮ ಉನ್ನತಿ ನೋಡಿ ಆಶ್ಚರ್ಯಚಕಿತರಾಗಲಿದ್ದಾರೆ.
ಅವರ ಕಣ್ಣುಗಳಲ್ಲಿ ಅಪನಂಬಿಕೆಯು ಸ್ಪಷ್ಟವಾಗಿ ಕಾಣಿಸಲಿದೆ. ನಿಮ್ಮ ಅದೃಷ್ಟ ಇಷ್ಟೊಂದು ವೇಗವಾಗಿ ಹೇಗೆ ಬದಲಾಯಿತು ಎಂಬುದು ಅವರ ಕೈಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾರು ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರೋ ಈಗ ಅವರೇ ನಿಮ್ಮ ಯಶಸ್ಸನ್ನು ಚರ್ಚಿಸಲಿದ್ದಾರೆ. ಯಾರು ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದರೋ ಅವರು ಈಗ ನಿಮ್ಮ ಸಾಧನೆಯನ್ನು ನೋಡಿ ಮೌನವಾಗಿ ಬಿಡುತ್ತಾರೆ. ಅವರ ಬಳಿ ಯಾವುದೇ ಉತ್ತರ ಇರುವುದಿಲ್ಲ, ಏಕೆಂದರೆ ದೇವರ ಕೃಪೆಯಿಂದ ಆಗುವ ಬದಲಾವಣೆಗಳನ್ನು ಜಗತ್ತಿನ ಯಾವುದೇ ಶಕ್ತಿಯು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಸ್ನೇಹಿತರೆ, ಇವೆಲ್ಲವೂ ಇದ್ದಕ್ಕಿದ್ದಂತೆ ನಡೆಯುತ್ತಿಲ್ಲ. ಇದು ಯಾವುದೇ ಕಾಕತಾಳೀಯದ ಫಲಿತಾಂಶವಲ್ಲ. ಇದು ನಿಮ್ಮ ನಂಬಿಕೆ, ನಿಮ್ಮ ತಪಸ್ಸು, ನಿಮ್ಮ ತಾಳ್ಮೆ ಮತ್ತು ಆ ಅಚಲವಾದ ವಿಶ್ವಾಸದ ಫಲವಾಗಿದೆ. ಇದನ್ನು ನೀವು ಅತ್ಯಂತ ಕಷ್ಟದ ಸಮಯದಲ್ಲಿಯೂ ಎಂದಿಗೂ ಮುರಿಯಲು ಬಿಡಲಿಲ್ಲ. ಜನರು ನಿಮ್ಮ ಕೈ ಬಿಟ್ಟು ಹೋದಾಗಲೂ ನೀವು ದೇವರ ಕೈಯನ್ನು ಬಿಡಲಿಲ್ಲ. ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿದ್ದಾಗಲೂ ನೀವು ಭರವಸೆಯನ್ನು ಜೀವಂತವಾಗಿಟ್ಟಿದ್ದೀರಿ. ಎಲ್ಲೆಡೆ ನಿರಾಶೆ ಆವರಿಸಿದ್ದಾಗಲೂ ಒಂದು ದಿನ ದೇವರು ಖಂಡಿತವಾಗಿಯೂ ನ್ಯಾಯ ಮಾಡುತ್ತಾನೆ ಎಂಬ ವಿಶ್ವಾಸವನ್ನು ನೀವು ಉಳಿಸಿಕೊಂಡಿದ್ದೀರಿ. ಅದೇ ವಿಶ್ವಾಸದ ಫಲ ನಿಮ್ಮ ಮುಂದೆ ಬರಲಿದೆ. ಈಗ ದೇವರು ನಿಮ್ಮ ಕೈ ಹಿಡಿದಿದ್ದಾನೆ ಮತ್ತು ಯಾರ ಕೈಯನ್ನು ಸ್ವತಃ ಭಗವಂತನೇ ಹಿಡಿಯುತ್ತಾನೋ ಅವರನ್ನು ಯಾರೂ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟಗಳು ಎದುರಾಗಲಿ, ಎಷ್ಟೇ ಅಡೆತಡೆಗಳು ದಾರಿಯಲ್ಲಿ ನಿಲ್ಲಲಿ, ಎಲ್ಲಿ ಜಯವು ಯಾರೊಂದಿಗೆ ಪ್ರಭುವಿನ ಕೃಪೆ ಇರುತ್ತದೆಯೋ ಅವರದ್ದೇ ಆಗಿರುತ್ತದೆ. ಆದ್ದರಿಂದ ಈಗ ಹೆದರುವ ಸಮಯವಲ್ಲ, ಬದಲಿಗೆ ವಿಶ್ವಾಸದೊಂದಿಗೆ ಮುನ್ನಡೆಯುವ ಸಮಯವಾಗಿದೆ. ಏಕೆಂದರೆ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವು ಪ್ರಾರಂಭವಾಗಲಿದೆ. ಎಲ್ಲಿ ಹೋರಾಟದ ಬದಲಿಗೆ ಯಶಸ್ಸು ಸಿಗಲಿದೆಯೋ, ನಿರಾಶೆಯ ಜಾಗದಲ್ಲಿ ಸಂತೋಷವಿರಲಿದೆ ಮತ್ತು ಅಪಜಯದ ಸ್ಥಾನದಲ್ಲಿ ಗೌರವ ಮತ್ತು ಪ್ರಗತಿ ನಿಮಗಾಗಿ ಕಾಯುತ್ತಿರುತ್ತದೆ. ನಿಮ್ಮ ಕತೆ ಈಗ ಬದಲಾಗಲು ತೊಡಗಿದೆ. ನಿಮ್ಮ ಸಮಯ ಈಗ ಆರಂಭವಾಗಿದೆ ಮತ್ತು ಈ ಬಾರಿ ತಿರುಗಿ ನೋಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಇದುವರೆಗೆ ತಡೆದು ನಿಲ್ಲಿಸಿದ್ದವೋ ಅವು ನಿಧಾನವಾಗಿ ಹಿಂದೆ ಸರಿಯುತ್ತವೆ. ತೊಂದರೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸಿದ್ದವೋ ಈಗ ಅದೇ ತೊಂದರೆಗಳು ನಿಮ್ಮ ಯಶಸ್ಸಿನ ಅಡಿಪಾಯವಾಗಲಿವೆ. ಆದರೆ ಸ್ನೇಹಿತರೆ, ಇಂದು ನೀವು ಯಾವ ಸಂಕೇತದ ಬಗ್ಗೆ ತಿಳಿದುಕೊಳ್ಳಲಿದ್ದೀರೋ ಅದನ್ನು ಅರ್ಥ ಮಾಡಿಕೊಳ್ಳುವುದೇ ನಿಮ್ಮ ಜೀವನದಲ್ಲಿ ಬರಲಿರುವ ಸಕಾರಾತ್ಮಕ ಬದಲಾವಣೆಯ ಮೊದಲ ಹೆಜ್ಜೆ ಎಂದು ಸಾಬೀತಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸಂಪೂರ್ಣ ಗಮನವಿಟ್ಟು ನೋಡಿ, ಏಕೆಂದರೆ ಪ್ರತಿಯೊಂದು ವಿಷಯವೂ ನಿಮಗೆ ಮುಖ್ಯವಾಗಬಹುದು. ಸ್ನೇಹಿತರೆ, ಹಲವು ಬಾರಿ ನಿಮ್ಮ ಸುತ್ತಮುತ್ತ ಇಂತಹ ಸಂಕೇತಗಳು ಕಾಣಿಸುತ್ತವೆ. ಅವು ನಿಮಗೆ ಯಾವುದೋ ಹೊಸ ಅವಕಾಶ, ಹೊಸ ಬದಲಾವಣೆ ಅಥವಾ ಯಾವುದೋ ಪ್ರಮುಖ ನಿರ್ಧಾರದ ಕಡೆ ಕೈ ಮಾಡಿ ತೋರಿಸುತ್ತವೆ. ಜೀವನವು ನಿಮಗೆ ಪದೇ ಪದೇ ಸಂಕೇತಗಳನ್ನು ನೀಡುತ್ತದೆ ಎಂಬುದು ನಿಜ, ಆದರೆ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಮ್ಮೆ ನಾವು ಅವುಗಳನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷಿಸುತ್ತೇವೆ. ಇನ್ನು ಕೆಲವೊಮ್ಮೆ ನಾವು ಕಾರ್ಯನಿರತತೆ ಅಥವಾ ಗೊಂದಲಗಳಿಂದಾಗಿ ಅವುಗಳ ಮಹತ್ವವನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಂತರ ಸಮಯ ಕಳೆದು ಹೋದಾಗ ಅದೇ ಕ್ಷಣ ನಮ್ಮ ಜೀವನದ ದೊಡ್ಡ ಬದಲಾವಣೆ ಆರಂಭವಾಗಬಹುದಿತ್ತು ಎಂಬ ಅರಿವಾಗುತ್ತದೆ. ಹಿಂದಿನ ಸಮಯದಲ್ಲಿಯೂ ನಿಮ್ಮ ಜೀವನದಲ್ಲಿ ಇಂತಹ ಅನೇಕ ಅವಕಾಶಗಳು ಮತ್ತು ಶುಭ ಸಂಕೇತಗಳು ಬಂದಿರಬಹುದು, ಆದರೆ ಆ ಸಮಯದಲ್ಲಿ ನಿಮಗೆ ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರಕ್ಕಿಲ್ಲ. ಹಲವು ಬಾರಿ ತಪ್ಪು ನಿರ್ಧಾರಗಳು, ಅವಸರ ಅಥವಾ ಪರಿಸ್ಥಿತಿಗಳ ಕಾರಣದಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿರಬಹುದು ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಬಹುದಾಗಿದ್ದ ಇಂಥ ಅವಕಾಶಗಳು ಕೈತಪ್ಪಿ ಹೋಗಿರಬಹುದು. ಆದರೆ ಪ್ರತಿಯೊಂದು ಅನುಭವವು ನಿಮಗೆ ಏನನ್ನಾದರೂ ಕಲಿಸಿಯೇ ಹೋಗುತ್ತದೆ. ಆದ್ದರಿಂದ ಕಳೆದ ಸಮಯದ ಬಗ್ಗೆ ನಿರಾಶರಾಗುವ ಅಗತ್ಯವಿಲ್ಲ, ಏಕೆಂದರೆ ಪ್ರತಿ ಹೊಸ ದಿನವೂ ತನ್ನೊಂದಿಗೆ ಹೊಸ ಹೊಸ ಸಾಧ್ಯತೆಯನ್ನು ಹೊತ್ತು ತಂದಿರುತ್ತದೆ. ಸ್ನೇಹಿತರೆ, ಈ ಬಾರಿ ಪರಿಸ್ಥಿತಿಗಳು ಮೊದಲಿನಂತೆ ಇಲ್ಲ. ಈಗ ಬದಲಾವಣೆಯ ಮುನ್ಸೂಚನೆಯು ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿ ಗೋಚರಿಸಲಾರಂಭಿಸುತ್ತದೆ. ಮುಂಬರುವ ಸಮಯದಲ್ಲಿ ನಿಮಗೆ ಇಂಥ ಅವಕಾಶಗಳು ಸಿಗಬಹುದು. ಇವುಗಳಿಗಾಗಿ ನೀವು ಸುದೀರ್ಘ ಕಾಲದಿಂದ ಕಾಯುತ್ತಿದ್ದೀರಿ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ವಿಶ್ವಾಸವನ್ನು ಉಳಿಸಿಕೊಳ್ಳಿ. ಹಲವು ಬಾರಿ ಅತ್ಯಂತ ದೊಡ್ಡ ಬದಲಾವಣೆಯು ಆಗಷ್ಟೇ ಆರಂಭವಾಗುತ್ತದೆ ಯಾವಾಗ ಮನುಷ್ಯನು ತನ್ನೊಳಗೆ ಆಗುತ್ತಿರುವ ಬದಲಾವಣೆಯನ್ನು ಸ್ವತಃ ಗುರುತಿಸುತ್ತಾನೋ ಆಗ ಅವನಲ್ಲಿ ಒಳಗಡೆ ಒಂದು ಹೊಸ ಚೈತನ್ಯ ಹುಟ್ಟಿಕೊಳ್ಳುತ್ತದೆ. ಇದೇ ಚೈತನ್ಯವು ವ್ಯಕ್ತಿಯನ್ನು ನಿರಾಶೆಯಿಂದ ಹೊರತರಲು ಮತ್ತು ಮುಂದೆ ಸಾಗಲು ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರು ಇದನ್ನು ದೇವರ ಕೃಪೆ ಎಂದು ನಂಬುತ್ತಾರೆ. ಆದ್ದರಿಂದ ನಿಮಗೂ ನಿಮ್ಮ ಜೀವನದಲ್ಲಿ ಇಂಥ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತಿದ್ದರೆ ಅವುಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಮತ್ತು ನಿಮ್ಮ ಕರ್ಮದ ಹಾದಿಯಲ್ಲಿ ನಿರಂತರವಾಗಿ ಮುನ್ನಡೆಯುತ್ತೀರಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೊಂದು ರೂಪದಲ್ಲಿ ಪೂಜೆ, ಪ್ರಾರ್ಥನೆ, ಧ್ಯಾನ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುತ್ತಿರುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆಗೆ ತಕ್ಕಂತೆ ದೇವರೊಂದಿಗೆ ಕನೆಕ್ಟ್ ಆಗಲು ಪ್ರಯತ್ನಿಸುತ್ತಾನೆ. ಆದರೆ
ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಸದ್ಭಾವನೆ, ಪ್ರಾಮಾಣಿಕತೆ, ಕರುಣೆ ಮತ್ತು ಒಳ್ಳೆಯ ಕೆಲಸಗಳನ್ನು ಅಳವಡಿಸಿಕೊಳ್ಳುವುದು ಕೂಡ ಮುಖ್ಯವಾಗಿದೆ. ಈ ಗುಣಗಳೇ ಮನುಷ್ಯನ ಜೀವನವನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತವೆ ಮತ್ತು ಆತನಿಗೆ ಪ್ರತಿ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತವೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ತಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಯನ್ನು ಖಂಡಿತವಾಗಿ ಕೇಳಿಕೊಳ್ಳುತ್ತಾರೆ: ದೇವರು ತನ್ನ ಸೇವೆಯನ್ನು ಸ್ವೀಕರಿಸುತ್ತಿದ್ದಾರೆ? ನನ್ನ ಭಕ್ತಿಯು ನಿಜವಾಗಿಯೂ ದೇವರನ್ನು ತಲುಪುತ್ತಿದೆಯೇ? ನನ್ನ ಪ್ರಾರ್ಥನೆಗಳನ್ನು ಆಲಿಸಲಾಗುತ್ತಿದೆಯೇ? ಅಥವಾ ನಾನು ಕೇವಲ ಒಂದು ನಿರೀಕ್ಷೆಯೊಂದಿಗೆ ಮುಂದೆ ಸಾಗುತ್ತಿದ್ದೇನೆ? ಹಲವು ಬಾರಿ ಮನಸ್ಸಿನಲ್ಲಿ ನನ್ನ ಪೂಜೆಯಲ್ಲಿ ಏನಾದರೂ ಕೊರತೆ ಇದೆ ಎಂಬ ಆಲೋಚನೆಯು ಬರುತ್ತದೆ. ನನ್ನಿಂದ ಏನಾದರೂ ತಪ್ಪು ಆಗಿದೆ, ಅದರಿಂದಾಗಿ ನನ್ನ ಪ್ರಾರ್ಥನೆ ಫಲ ಸಿಗುತ್ತಿಲ್ಲವೇ? ಮನುಷ್ಯನು ತನ್ನ ಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಪೂಜೆ ಆರಾಧನೆಗಳನ್ನು ಮಾಡುತ್ತಾನೆ, ಉಪವಾಸ ವ್ರತಗಳನ್ನು ಆಚರಿಸುತ್ತಾನೆ, ದಾನ ಧರ್ಮಗಳನ್ನು ಮಾಡುತ್ತಾನೆ ಮತ್ತು ದೇವರ ನಾಮಸ್ಮರಣೆ ಮಾಡುತ್ತಾನೆ. ಆದರೆ ಫಲಿತಾಂಶಗಳು ತಕ್ಷಣವೇ ಕಾಣಿಸದಿದ್ದಾಗ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂಶಯಗಳು ಮೂಡಲು ಪ್ರಾರಂಭಿಸುತ್ತವೆ. ಎಲ್ಲಕ್ಕಿಂತ ದೊಡ್ಡ ಆತಂಕವೆಂದರೆ ನನ್ನ ಭಕ್ತಿ ಎಲ್ಲೋ ಅಪೂರ್ಣವಾಗಿಯೇ ಉಳಿದು ಬಿಟ್ಟಿತ್ತೆ, ನನ್ನಿಂದ ಏನಾದರೂ ತಪ್ಪು ನಡೆದು ಹೋಯಿತೆ, ಅದು ನನಗೆ ಅರ್ಥವಾಗುತ್ತಿಲ್ಲವೇ? ನಿಜವಾಗಿಯೂ ಏನಾದರೂ ಕೊರತೆ ಇದ್ದರೆ ಅದನ್ನು ಸರಿಪಡಿಸುವುದು ಹೇಗೆ? ದೇವರನ್ನು ಒಲಿಸಿಕೊಳ್ಳುವುದು ಹೇಗೆ? ಕೊನೆಗೂ ದೇವರ ಕೃಪೆಯನ್ನು ಪಡೆಯಲು ಇರುವ ಮಾರ್ಗವಾದರೂ ಯಾವುದು? ಇಂಥ ಅಸಂಖ್ಯಾತ ಪ್ರಶ್ನೆಗಳು ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಯಾವಾಗಲಾದರೂ ಒಮ್ಮೆ ಬಂದೇ ಬರುತ್ತವೆ. ಇದು ಸಹಜವಾಗಿಯೇ ಆಗಿದೆ, ಏಕೆಂದರೆ ಒಬ್ಬ ವ್ಯಕ್ತಿಯ ಪೂರ್ಣ ನಂಬಿಕೆಯಿಂದ ದೇವರನ್ನು ಸ್ಮರಿಸಿದಾಗ ತನ್ನ ಭಕ್ತಿಯ ಫಲ ತನಗೆ ಯಾವಾಗ ಮತ್ತು ಹೇಗೆ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಇದೇ ಗೊಂದಲದ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇವೆ. ಏಕೆಂದರೆ ಒಂದು ನಂಬಿಕೆ ಇದೆ, ಅದೇನೆಂದರೆ ದೇವರು ಭಕ್ತನ ಮೇಲೆ ಒಲಿದಾಗ ಯಾವುದಾದರೂ ಒಂದು ರೂಪದಲ್ಲಿ ಸಕಾರಾತ್ಮಕ ಸಂಕೇತಗಳನ್ನು ನೀಡುತ್ತಾರೆ. ಅನೇಕ ಜನರು ಇವುಗಳನ್ನು ತಮ್ಮ ಜೀವನದ ಪರಿಸ್ಥಿತಿಗಳು, ಆಂತರಿಕ ಶಾಂತಿ, ಹೊಸ ಅವಕಾಶಗಳು ಅಥವಾ ಸಕಾರಾತ್ಮಕ ಬದಲಾವಣೆಗಳ ರೂಪದಲ್ಲಿ ನೋಡುತ್ತಾರೆ. ಮುಖ್ಯವಾದ ವಿಷಯವೇನೆಂದರೆ ಇಂತಹ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮ, ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಬೇಕು. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಾರಂಭಿಸಿದಾಗ ಕಠಿಣ ಪರಿಸ್ಥಿತಿಗಳ ನಡುವೆಯೂ ಆಶಾಕಿರಣಗಳು ಗೋಚರಿಸತೊಡಗುತ್ತವೆ. ಮನಸ್ಸು ಮೊದಲಿಗಿಂತ ಹೆಚ್ಚು ಶಾಂತ ಮತ್ತು ದೃಢವಾಗಲು ಪ್ರಾರಂಭಿಸುತ್ತದೆ. ಆಗ ಬಹಳಷ್ಟು ಜನರು ಇದನ್ನು ದೇವರ ಕೃಪೆಯ ಸಂಕೇತವೆಂದು ಪರಿಗಣಿಸುತ್ತಾರೆ. ಇಂತಹ ಸಮಯದಲ್ಲಿ ವ್ಯಕ್ತಿಯೊಳಗಿನ ನಂಬಿಕೆ ಇನ್ನೂ ಬಲಗೊಳ್ಳುತ್ತದೆ ಮತ್ತು ಆತ ತನ್ನ ಮಾರ್ಗದಲ್ಲಿ ಮೊದಲಿಗಿಂತ ಹೆಚ್ಚಿನ ನಿಷ್ಠೆಯಿಂದ ಮುನ್ನಡೆಯುತ್ತಾನೆ. ಸ್ನೇಹಿತರೆ, ಇಂತಹ ಆಲೋಚನೆಗಳು ಸಾಮಾನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿಯೂ ಸುಳಿದಾಡುತ್ತಿರಬಹುದು. ಕೊನೆಗೂ ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ, ನನ್ನ ಪ್ರಾರ್ಥನೆ ಅವರಿಗೆ ತಲುಪಿದೆಯೇ ಎಂಬ ಪ್ರಶ್ನೆ ಪದೇ ಪದೇ ಮೂಡುತ್ತಿರಬಹುದು. ನನ್ನ ಭಕ್ತಿಯು ಸ್ವೀಕೃತವಾಗುತ್ತಿದೆಯೇ? ಈ ವಿಷಯದ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಲು ನಾವು ವಿವಿಧ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಸರಳ ಭಾಷೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತಿದ್ದೇವೆ. ಈಗ ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಈ ವಿಷಯಗಳ ಬಗ್ಗೆ ಶಾಂತ ಮನಸ್ಸಿನಿಂದ ಯೋಚಿಸಿ, ಯಾವುದು ಉಪಯುಕ್ತವೆನಿಸುತ್ತಿದೆಯೋ ಅದನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಕರ್ಮ, ವಿವೇಕ ಮತ್ತು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮುಂದೆ ಸಾಗಿರಿ. ಈ ಜ್ಞಾನವೆಂಬ ಆಹಾರವನ್ನು ನಿಮ್ಮ ಮನಸ್ಸು ಮತ್ತು ಮೆದುಳಿಗೆ ಉಣಿಸಬೇಕಾಗುತ್ತದೆ. ನೀವು ಇದನ್ನು ಸಂಪೂರ್ಣ ಶ್ರದ್ಧೆ, ಅಚಲ ನಂಬಿಕೆ ಮತ್ತು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಪ್ರಯತ್ನ ಸಾರ್ಥಕವಾಯಿತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಮೇಲೆ ನಮ್ಮ ಭಕ್ತಿಯು ಯಶಸ್ವಿಯಾಯಿತು ಎಂದರ್ಥ. ಏಕೆಂದರೆ ಸ್ನೇಹಿತರೆ, ನಾವು ಯಾವುದೇ ಒಬ್ಬ ಮನುಷ್ಯನ ಜೀವನದಲ್ಲಿ ಸ್ವಲ್ಪವೇ ಆದರೂ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಾಧ್ಯವಾದರೆ, ನಮ್ಮ ಮಾತುಗಳು ನಿಮ್ಮ ಜೀವನದಲ್ಲಿ ಭರವಸೆಯ ಒಂದು ಸಣ್ಣ ಕಿರಣವನ್ನು ಮೂಡಿಸಿದರೆ, ನಿಮ್ಮ ಮನಸ್ಸಿನ ಭಾರ ಸ್ವಲ್ಪವಾದರೂ ಹಗುರವಾಗಿ ನಿಮಗೆ ಮುನ್ನಡೆಯಲು ಹೊಸ ಪ್ರೇರಣೆ ಸಿಕ್ಕರೆ, ಆಗಲೇ ನಮ್ಮ ಸಾಧನೆ ಮತ್ತು ಸೇವೆ ಸಾರ್ಥಕವಾಯಿತು ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನಿಜವಾದ ಭಕ್ತಿ ಕೇವಲ ನಿಮಗಾಗಿ ಮಾತ್ರ ಇರುವುದಿಲ್ಲ. ದೇವರ ಕೃಪೆಯನ್ನು ಕೇವಲ ನಿಮ್ಮ ಸ್ವಂತ ಸುಖಕ್ಕಾಗಿ ಮಾತ್ರ ಕೇಳಬಾರದು. ಭಕ್ತಿಯ ನಿಜವಾದ ಉದ್ದೇಶ ಲೋಕ ಕಲ್ಯಾಣ, ಸೇವೆ, ಪ್ರೀತಿ ಮತ್ತು ಸದ್ಭಾವನೆಯ ಸಂದೇಶವನ್ನು ಹರಡುವುದೇ ಆಗಿದೆ. ನಮ್ಮ ಮಾತುಗಳು ಕನಿಷ್ಠ ಒಬ್ಬ ವ್ಯಕ್ತಿಯ ಜೀವನದಲ್ಲಾದರೂ ಸಕಾರಾತ್ಮಕ ಚಿಂತನೆಯನ್ನು ಜಾಗೃತಗೊಳಿಸಿದರೆ, ಯಾವುದೇ ಒಬ್ಬ ನಿರಾಶೆಗೊಂಡ ವ್ಯಕ್ತಿಗೆ ಮತ್ತೆ ನಂಬಿಕೆ ಸಿಕ್ಕರೆ, ಯಾರದ್ದೇ ಮನಸ್ಸು ದೇವರ ಕಡೆ ಹಾಗೂ ಸತ್ಕರ್ಮಗಳ ಕಡೆ ಪ್ರೇರೇಪಿತವಾಗಿದ್ದರೆ, ಅದೇ ನಮಗೆ ದೊರಕುವ ಅತ್ಯಂತ ದೊಡ್ಡ ಆಶೀರ್ವಾದವಾಗಿದೆ. ಆದರೆ ಒಂದು ವೇಳೆ ನಾವು ನಿಮ್ಮ ಜೀವನದಲ್ಲಿ ಯಾವುದೇ
ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಾಧ್ಯವಾಗದಿದ್ದರೆ, ನಿಮ್ಮ ತೊಂದರೆಗಳ ನಡುವೆ ನಿಮಗೆ ಸ್ವಲ್ಪ ಧೈರ್ಯವನ್ನು ನೀಡಲು ಸಾಧ್ಯವಾಗದಿದ್ದರೆ, ನಿಮ್ಮ ದಾರಿಯನ್ನು ಸುಲಭಗೊಳಿಸಲು ನಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ, ನಮ್ಮ ಶ್ರಮ ಇನ್ನೂ ಅಪೂರ್ಣವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದಲೇ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ವಿಷಯಗಳು ಕೇವಲ ಮಾತುಗಳಾಗಿರದೆ ಪೂರ್ಣ ಮನಸ್ಸಿನಿಂದ ಮಾಡಿದ ಪ್ರಯತ್ನಗಳಾಗಿರುತ್ತವೆ. ಬದಲಿಗೆ ಅವು ನಿಮ್ಮ ಜೀವನದಲ್ಲಿ ಪ್ರೇರಣೆಯಾಗಬೇಕು. ಸ್ನೇಹಿತರೆ, ನಾವು ನಮ್ಮ ಹೃದಯದ ಆಳದಿಂದ ನಿಮಗೆ ಹೇಳುವುದೇನೆಂದರೆ, ನಾವು ಹಂಚಿಕೊಳ್ಳುವ ಜ್ಞಾನ ಮತ್ತು ಅನುಭವಗಳು ದೇವರ ಕೃಪೆ ಮತ್ತು ನಿಮ್ಮ ನಂಬಿಕೆಯ ಪ್ರೇರಣೆ ಎಂದು ನಾವು ಭಾವಿಸುತ್ತೇವೆ. ಮನುಷ್ಯನು ಎಷ್ಟೇ ಜ್ಞಾನಿಯಾಗಿದ್ದರೂ ಸಹ ದೇವರ ಕೃಪೆ, ವಿನಮ್ರತೆ ಮತ್ತು ಸದ್ಬುದ್ಧಿಯಿಲ್ಲದೆ ಆತ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ನಾವು ದೃಢವಾಗಿ ನಂಬುತ್ತೇವೆ. ಇದರಿಂದ ನಾವು ನಮ್ಮನ್ನು ಕೇವಲ ಒಂದು ಮಾಧ್ಯಮ ಎಂದು ಭಾವಿಸುತ್ತೇವೆ. ಇಲ್ಲಿ ಏನೆಲ್ಲ ಒಳ್ಳೆಯದಾಗಿದೆಯೋ ಅದು ಭಗವಂತನ ಕೃಪೆಯಿಂದಾಗಿದೆ ಮತ್ತು ಒಂದು ವೇಳೆ ಎಲ್ಲಾದರೂ ಲೋಪದೋಷಗಳಿದ್ದರೆ ಅದು ನಮ್ಮ ಮಿತಿಗಳ ಕಾರಣದಿಂದಾಗಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಕೇವಲ ನಮ್ಮ ಮಾತುಗಳನ್ನು ಕೇಳಬೇಡಿ, ಬದಲಿಗೆ ಅವುಗಳ ಹಿಂದಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರತಿಯೊಂದು ವಿಷಯವನ್ನು ಶಾಂತ ಮನಸ್ಸಿನಿಂದ ಯೋಚಿಸಿ ಮತ್ತು ಅದನ್ನು ನಿಮ್ಮ ಜೀವನದ ಅನುಭವಗಳೊಂದಿಗೆ ಹೋಲಿಸಿ ನೋಡಿ. ನಿಮಗೆ ಯಾವುದು ಸರಿ ಮತ್ತು ಯಾವುದು ಉಪಯುಕ್ತವೆನಿಸುತ್ತದೆಯೋ ಅದನ್ನು ಅಳವಡಿಸಿಕೊಳ್ಳಿ, ಏಕೆಂದರೆ ಜ್ಞಾನವು ಯಾವಾಗಲೂ ಸಾರ್ಥಕವಾಗುವುದು ಅದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗೆ ಕಾರಣವಾದಾಗ ಮಾತ್ರ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಈ ಜ್ಞಾನವರ್ಧಕ ಪ್ರೇರಣಾದಾಯಕ ವಿಡಿಯೋವನ್ನು ಮುಗಿಸೋಣ. ಆದರೆ ಅದಕ್ಕೂ ಮುನ್ನ ನಮ್ಮದೊಂದು ಸಣ್ಣ ವಿನಂತಿ ಇದೆ. ನಿಮಗೆ ಶ್ರದ್ಧೆ ಮತ್ತು ನಂಬಿಕೆ ಇದ್ದರೆ ಕಾಮೆಂಟ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಮಾ ಕಾಳಿ ಕೃಪೆ ಮಾಡು ಎಂದು ಬರೆಯಿರಿ. ನೀವು ಬಯಸಿದರೆ ಇದನ್ನು 3 ಬಾರಿ ಬರೆಯಬಹುದು. ಅದರೊಂದಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಸಹ ಬರೆಯಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಇಚ್ಛೆ ಮತ್ತು ಶ್ರದ್ಧೆಯನ್ನು ಅವಲಂಬಿಸಿದೆ. ನಿಮ್ಮ ಶುಭ ಹಾರೈಕೆಗಳು ಮತ್ತು ಮಂಗಳ ಕಾಮನೆಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಕಾರಾತ್ಮಕತೆ ಸದಾ ಇರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.